ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಯಲ್ಪರಟ್ಟಿ ಗ್ರಾಮದ ಶ್ರೀ ಅರಣ್ಯ ಸಿದ್ದೇಶ್ವರ ಜಾತ್ರೆಗೆ ಕರಿ ಕಟ್ಟುವ ಮೂಲಕ ಅದ್ದೂರಿ ಚಾಲನೆ. ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಯಲ್ಪರಟ್ಟಿ ಗ್ರಾಮದಲ್ಲಿ ನಡೀತಾ ಇರುವ ಅದ್ದೂರಿ ಜಾತ್ರೆ. ಪೂರ್ವಜರ ವಾಡಿಕೆಯಂತೆ ಕೇಮಲಾಪುರ ಗ್ರಾಮದ ಶ್ರೀ ಅರಣ್ಯ ಸಿದ್ದೇಶ್ವರ ದೇವರ ಪಲ್ಲಕ್ಕಿ ಹಾಗೂ ಚಿಕ್ಕೋಡಿ ತಾಲೂಕಿನ ಕಾಡಪುರ ಗ್ರಾಮದ ಶ್ರೀ ಮಲಕಾರಿ ಸಿದ್ದೇಶ್ವರ ಪಲ್ಲಕ್ಕಿ, ಎರಡು ದೇವರ ಪಲ್ಲಕ್ಕಿ ಸಕಲ ಶುಭಕರ ವಾದ್ಯಗಳೊಂದಿಗೆ ಗ್ರಾಮದ ಪ್ರಮುಖ ಬೀದಿಯಲ್ಲಿ ಮೆರವಣಿಗೆ ಮುಗಿಸಿ ಎರಡು ಪಲ್ಲಕ್ಕಿಗಳು ಭೇಟಿ ಕೊಟ್ಟು ಯಲ್ಪರಟ್ಟಿ ದೇವಸ್ಥಾನಕ್ಕೆ ಆಗಮಿಸಿ ಶ್ರೀ ಅರಣ್ಯ ಸಿದ್ದೇಶ್ವರ ಗದ್ದುಗೆ ಮೇಲೆ ಕೂಡಿಸಿ ಕರಿಕಟ್ಟುವ ಮೂಲಕ 5 ದಿನಗಳ ನಡೆಯುವ ಅದ್ದೂರಿ ಜಾತ್ರೆಗೆ ಚಾಲನೆ ಕೊಡಲಾಗಿದೆ. ಇವತ್ತಿನಿಂದ ಅದ್ದೂರಿಯಾಗಿ ನಡೆಯುವ ಜಾತ್ರೆಗೆ ಸುಮಾರು 5 ರಿಂದ 7 ಲಕ್ಷ ಭಕ್ತರು ಆಗಮಿಸುವ ನಿರೀಕ್ಷೆಯಲ್ಲಿ ದೇವಸ್ಥಾನ ಟ್ರಸ್ಟ್ ಕಮಿಟಿ ನಿರೀಕ್ಷೆಯಲ್ಲಿ ಇದೆ ಮತ್ತು ದೇವರ ದರ್ಶನ ಬರುವ ಭಕ್ತರಿಗೆ ಎಲ್ಲ ರೀತಿಯ ಮೂಲಭೂತ ಸೌಕರ್ಯಗಳ ವ್ಯವಸ್ಥೆಯನ್ನ ಯಲ್ಪರಟ್ಟಿ ಗ್ರಾಮ ಪಂಚಾಯಿತಿಯಿಂದ ನಿಯೋಜನೆ ಮಾಡಲಾಗಿದ್ದು, ಜಾತ್ರೆಗೆ ಆಗಮಿಸಿದ ಭಕ್ತರಿಗೆ 5 ದಿನಗಳ ಕಾಲ ಅನ್ನಪ್ರಸಾದ ವಿನಿಯೋಗವನ್ನ ಸ್ಥಳೀಯ ದೇವಸ್ಥಾನ ಟ್ರಸ್ಟ್ ಕಮಿಟಿಯಿಂದ ಹಮ್ಮಿಕೊಳ್ಳಲಾಗಿದೆ. ಕರಿಕಟ್ಟಿ ಜಾತ್ರೆಯ ಚಾಲನೆಗೊಂಡ ದಿನದಿಂದ ಶ್ರೀ ಅರಣ್ಯ ಸಿದ್ದನಿಗೆ ಪ್ರಿಯವಾದ ನೈವೇದ್ಯ ಬಾಳೆಹಣ್ಣಿನ ಸಿಕ್ಕರಡಿ ಹೋಳಿಗೆ ಜೋತಿಗೆ ವಿವಿಧ ರುಚಿಯಾದ ಖಾದ್ಯಗಳನ್ನು ಮನೆಯಲ್ಲಿ ಶ್ರದ್ಧಾ ಭಕ್ತಿಯಿಂದ ತಯಾರಿಸಿ ಸ್ಥಳೀಯರು ಸುತ್ತಮುತ್ತಲಿನ ಭಕ್ತರು ಜಾತ್ರೆಗೆ ಆಗಮಿಸಿ ದೇವರ ದರ್ಶನ ಪಡೆದ ಭಕ್ತಾದಿಗಳಿಗೆ ಒಡೆಯರು ಎಂದು ಭಾವಿಸಿ ಅವರಿಗೆ ಪ್ರೀತಿಯಿಂದ ಉಣಬಡಿಸುವುದು ಈ ಜಾತ್ರೆಯ ವಾಡಿಕೆಯಾಗಿದೆ. ಇವತ್ತು ಶುಕ್ರವಾರ ನಸುಕಿನ 4 ಗಂಟೆಗೆ ಕಾಡಾಪುರದಿಂದ ಮಲಕಾರ ಸಿದ್ದೇಶ್ವರ ಅಣ್ಣ, ಕಮಲಾಪುರದಿಂದ ಅರಣ್ಯ ಸಿದ್ದೇಶ್ವರ ತಮ್ಮ ಇಬ್ಬರು ಬಂದ ನಸುಕಿನಲ್ಲಿ ಕರಿ ಭೇಟಿಯಾಗಿ ಇಬ್ಬರು ಅಣ್ಣ ತಮ್ಮ ಎಡಬಲ ತಗೊಂಡ ಬಂದು ಅರಣ್ಯ ಸಿದ್ದೇಶ್ವರ ಗದಿಗೆ ಮೇಲೆ ಕೂತಾರೆ. ಇಬ್ಬರು ಅಣ್ಣ ತಮ್ಮ. ಇನ್ನು ಮುಂದೇನೈತಿ ಎಲ್ಲರೂ ಅನ್ನ ಪ್ರಸಾದ ತಮ್ಮ ಎಲ್ಲ ಭಕ್ತರು ಊಟ ಮಾಡಿಸೋದು, ದಂಡವತ್ ಹಾಕೋದು, ಎಲ್ಲ ಅಭಿಷೇಕ ಎಲ್ಲ ಚಲೋ ಅದು ಚಾಲನೆ ನೀಡ್ರಿ. ಇವತ್ತು ಕಾಡಾಪುರದ ಒಡೆಯರ, ಯಲ್ಪರಟ್ಟಿ ಒಡೆಯರ ಕರಿ ಕಟ್ಟಿ ಶ್ರೀ ಅರಣ್ಯ ಸಿದ್ದೇಶ್ವರ ಜಾತ್ರೆಗೆ ನಮ್ಮ ಊರಿನ ಗೌಡರು ಸುನಿಲ್ ಗೌಡ್ರು ಪಾಟೀಲ್ ಎಲ್ಲರೂ ಸೇರಿ ಜಾತ್ರೆಗೆ ಒಂದು ಚಾಲನೆ ನೀಡಿ ಮುಖಾಂತರ ಚಾಲೂ ಮಾಡಿ ಅವರಿಗೆ ಜಾತ್ರೆಯ ಸ್ವಾಗತ. 6 ತಾರೀಕು ಕರಿ ಕಟ್ಟೋದು, 6 ತಾರೀಕು ಅಲ್ಲಿ ಜಾಗ ಬಿಟ್ಟಿದ್ದ ನಾವು ಡೇಟ್ ಹಾಕಿರ್ತೀವಿ. ಅವ್ರು 7 ತಾರೀಕು ಮುಂಜಾನೆ ನಸಿಕಿನ 4 ಗಂಟೆಗೆ 1 ಗಂಟೆಗೆ ಬಂದಿರ್ತಾರೋ. 4 ಗಂಟೆಗೆ ಬಂದ ಕೂಡಲೇ ಇಲ್ಲಿ ಕರಿ ಕಟ್ಟಿ ದೇವರ ಇದರಾಗಿ ಈ ದೇವಸ್ಥಾನದಾಗ ಬರ್ತಾವೆ ಪಲ್ಲಕ್ಕಿ. ನೈವೇದ್ಯ ಅಂದರೆ ಏನಾಯ್ತು, ನಮ್ಮಲ್ಲಿ ಯಲ್ಪರಟ್ಟಿ, ಕಮಲಾಪುರ ಎಲ್ಲ ಗ್ರಾಮದಾಗ ಪ್ರತಿಯೊಬ್ಬ ರೈತರ ಎಲ್ಲರೂ ಮನ್ಯಾಗ 5 ಮಂದಿನ ಭಕ್ತರು ಉಣಿಸ್ಬೇಕಂತ ಆಸೆ ಇರೋದು ಅವ್ರಿಗೆ. ಕಾಡಾಪುರದಾಗ ಬಂದಿರ್ತಾರೆ, ಅವರೆಲ್ಲ ಕರ್ಕೊಂಡು ಆ ಕಡೆ ಹೋಗಾರು. ಯಲ್ಪರಟ್ಟಿ, ಕಮಲಾಪುರ ಸಮೀಪದ ಹಳ್ಳಿ ಎಲ್ಲ ಜನಸಂಖ್ಯೆ ಬಂದ ಪ್ರತಿಯೊಬ್ಬರು ಹುಗ್ಗಿ ಹೋಳಿಗೆ ಬಾಳಿಕಾಯಿ ಸ್ವೀಕರಣೆ ಮಾಡ್ಕೊಂಡು ಎಲ್ಲ ಸಮೀಪದ ಗ್ರಾಮದವ್ರು ಎಲ್ಲರೂ ಬಂದು ಪ್ರತಿಯೊಬ್ಬರು 5 ಮಂದಿ ಊಟ ಮಾಡಿಸ್ತಾರೆ. ಪೈಲಾವಿಂದ ಮೊದಲಿಂದ ಐತಿದ್ದ. ಮೊದಲಂದ್ರೆ ಏನಾಯಿತು, ಪಲ್ಲಕ್ಕಿ ಕೆರೂರು ಪಲ್ಲಕ್ಕಿ ಬರ್ತಿದ್ದ. ಕೆರೂರು ಪಲ್ಲಕ್ಕಿ ಬರೋ ಟೈಮ್ದಾಗ ಬಂದು ಕೂಡಲೇ ತಕ್ಷಣ ಇಲ್ಲಿ ಊಟ ಸಿಗಂಗಿಲ್ಲ ಅನ್ನೋ ಸಂಬಂಧ ಇಲ್ಲೇ ಒಂದು ಊಟ ಮಾಡಿಸುವಂಥ ಪ್ರತೀತಿ ಬೈಟ್. ಅದೇ ರೀತಿ ಎಲ್ಲ ಕೊಟ್ಟು ತಮ್ಮ ಭಕ್ತರು ತಮ್ಮಲ್ಲಿ ಇಲ್ಲಿ ಬೇಡ್ಕೊಂಡು ಎಲ್ಲ ಕಡೆ ಎಲ್ಲ ಹಳ್ಳಿಯವ್ರು ಬಂದು ಇಲ್ಲಿ ಊಟ ಮಾಡಿಸ್ತಾರೆ. ಪ್ರತಿ ಸುಮಾರು ಒಂದು 2 ಲಕ್ಷ ಮೇಲೆ ಹಾಕಿರೋ ಊಟ. ಜಾತ್ರೆಗೆ 5 ರಿಂದ 7 ಲಕ್ಷ ಕೊಡೋದು. ಮೂಲ ಸೌಲಭ್ಯ ನೀರಿನ ಲೈಟ್ ವ್ಯವಸ್ಥೆ ಮಾಡಿರ್ತೀವಿ, ಜಾಗದ ವ್ಯವಸ್ಥೆ ಮಾಡಿರ್ತೀವಿ. ಮುಂದೆ ಅವರಿಗೆ ಫಿಲ್ಟರ್ ನೀರು ಕೊಡುವಂಥ ಒಬ್ಬ ಭಕ್ತರು ಈಗಾಗಲೇ ಈ ಸಲ ಏನು ಮಾಡ್ಯಾರ ಅಂದ್ರೆ ಎಲ್ಲ ಜಾತ್ರೆಗೆ ಫ್ರೀ ನೀರು ಕೊಡೋಕೆ ಫಿಲ್ಟರ್ ಕೊಡ್ಸಾಯ್ತಾರ ಅವ್ರು. ಕೆಮಿಕಲ್ ಇಲ್ಲ, ಕೆಮಿಕಲ್ ಬಂದ್ ಮಾಡಿದ್ವಿ. ಕೆಮಿಕಲ್ ಯಾರು ತಂದ್ರೆ ಡೀಲರ್ಗೆ ಹೇಳಿಬಿಟ್ಟು ತಂದವ್ರು ದಂಡ ಹಾಕ್ತೀವಿ. ಅವ್ರಿಗೆಲ್ಲ ನಮ್ಮ ಕಮಿಟಿ ಸಿಕ್ತೈತೆ ತೆಗ್ದು. ಇದು 5 ದಿವಸಗಳ ಪರ್ಯಂತ. ನೈವೇದ್ಯ ರವಿವಾರ ಐತಿ, ಸೋಮವಾರ ನಿವಾಳಿಗೆ ಆದ ಕೂಡಲೇ ಮಂದಿಲ್ಲ ಹೋಗ್ತಾರೋ. ಅಂಗಡಿ ನಾವು 20 ದಿವಸ ಇರ್ತಾರೆ. ಇವತ್ತಿನಿಂದ ಪ್ರಾರಂಭ. ಈ ಸಮಯದಲ್ಲಿ ಸಾವಿರಾರು ಶ್ರೀ ಅರಣ್ಯ ಸಿದ್ದೇಶ್ವರ ಭಕ್ತರು ಪಾಲ್ಗೊಂಡಿದ್ರು.
ತಾಜಾ ಸುದ್ದಿಗಾಗಿ MTV ನ್ಯೂಸ್ 24/7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.